ನಗರದ ಪತ್ರಿಕಾ ಭವನದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ವಾಲ್ಮೀಕಿ ನಿಗಮ ಮಂಡಳಿಯ ಬಹುಕೋಟಿ ಭ್ರಷ್ಟಾಚಾರದ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಸಿಬಿಐ ತನಿಖೆ ನಡೆಯುತ್ತಿದ್ದು, ಸರ್ಕಾರ ಕೆಲವರನ್ನು ರಕ್ಷಿಸುವ ಪ್ರಯತ್ನ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ಇಬ್ಬರ ವಿರುದ್ಧ ಕೇಸ್ ದಾಖಲಿಸಿ ವಶಕ್ಕೆ ಪಡೆದಿದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಾಗೇಂದ್ರ ಬಾಬು ರಾಜೀನಾಮೆ ನೀಡಿದ್ದಾರೆ. ರಾಜ್ಯದ ಸಚಿವರು ಮತ್ತು ಇನ್ನಿತರ ಪ್ರಭಾವಿಗಳು ಮಾಡಿದ ಕರ್ಮಕಾಂಡಕ್ಕೆ ನಿಗಮದ ಸಿಬ್ಬಂದಿ ಚಂದ್ರಶೇಖರ್ ಎಂಬುವವರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿದೆ. ಈ ಭ್ರಷ್ಟಾಚಾರದಲ್ಲಿ ನಿಗಮದ ಅಧ್ಯಕ್ಷರಾದ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ರವರ ಶಾಮೀಲು ಬಗ್ಗೆ ಅವರು ಶಂಕೆ ವ್ಯಕ್ತಪಡಿಸಿದರು. ದಲಿತ ಮತ್ತು ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ ಚೈತನ್ಯ ನೀಡಲು, ಶೈಕ್ಷಣಿಕ ಅನುಕೂಲಗಳನ್ನು ಪೂರೈಸಲು ಬಳಕೆಯಾಗಬೇಕಾಗಿದ್ದ ಹಣವನ್ನು ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ತೆಲಂಗಾಣ ಉಸ್ತುವಾರಿಯಾಗಿದ್ದ ಸಚಿವರಾದ ಬೋಸರಾಜ್ ಅವರ ಪಾತ್ರವೂ ಇರುವ ಬಗ್ಗೆ ತನಿಖೆ ನಡೆಸಬೇಕೆಂದು ಹೇಳಿದರು. ಹೈದರಾಬಾದ್ನಿಂದ ಬೋಗಸ್ ಕಂಪನಿಗಳಿಗೆ ಈ ಹಣ ವರ್ಗಾವಣೆಯಾಗಿದ್ದು, ನಾಗರಾಜ್ ನೆಕ್ಕೊಂಡಿ ಮತ್ತು ನಾಗೇಶ್ವರ್ ಎಂಬ ಅವರು ಈ ಪ್ರಕರಣದ ಪ್ರಮುಖ ಹಣ ಪಡೆದ ವ್ಯಕ್ತಿಗಳಾಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ವ್ಯಕ್ತಿಗಳನ್ನು ನಾವು ಸಿಬಿಐಗೆ ಒದಗಿಸಿ ದೂರು ನೀಡುತ್ತೇವೆ. 187 ಕೋಟಿ ದುರ್ಬಳಕೆ ಹಿನ್ನೆಲೆಯಲ್ಲಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಹೇಳಿದರು. ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸುಮಾರು 187 ಕೋಟಿ ರೂಪಾಯಿ ಹಣ, ಆ ಅಭಿವೃದ್ಧಿ ಮಕ್ಕಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರ ಏರಿಯಾಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಹಣವನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಖಾತೆಯನ್ನು ತೆಗೆದು ಅಲ್ಲಿಂದ ನೇರವಾಗಿ ಆ ಖಾತೆಗೆ ಸುಮಾರು 89 ಕೋಟಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಮತ್ತು 50 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿ 40 ಕೋಟಿ ಮೇಲ್ಮಟ್ಟದಲ್ಲಿ ಓಡಿ ಮೂಲಕ ಲೋನನ್ನು ಪಡೆಯತಕ್ಕಂಥದ್ದನ್ನು ಗಮನಕ್ಕೆ ತಂದಾಗ ಅಧಿಕಾರಿಗಳಲ್ಲಿ ಬ್ಯಾಂಕಿನ ಅಧಿಕಾರಿಗಳಲ್ಲಿ ಸಂಚಲನ ಮಾಡಿ ಒಂದು 2-3 ಅಧಿಕಾರಿಗಳಲ್ಲಿ ಕ್ರಮ ಜರುಗಿಸಿ ಇಮಿಡಿಯೇಟ್ ಆಗಿ ಮಹೇಶ್ ಅವರು ಸಿಬಿಐಗೆ ಕಂಪ್ಲೇಂಟ್ ಅನ್ನ ದೂರನ್ನು ದಾಖಲು ಮಾಡ್ತಾರೆ. ಸಿಬಿಐ ಅವರು ಈಗಾಗಲೇ ಕಂಪ್ಲೇಂಟ್ ಅನ್ನ ದೂರನ್ನು ದಾಖಲು ಮಾಡಿಕೊಂಡು 3ನೇ ತಾರೀಕಿಗೆ ದೂರನ್ನು ದಾಖಲು ಮಾಡಿಕೊಂಡು ಇಬ್ಬರನ್ನ ಬಂಧನೆ ಮಾಡಿಸಿದ್ರು. ಬಾಣಗಳಿಗಾಗಲೇ ಇವರು ಮಾಡಿರ್ತಕ್ಕಂಥ ಬಾಣಗಳಿಗೆ, ಇವರು ಮಾಡಿರ್ತಕ್ಕಂಥ ಕರ್ಮಕ್ಕೆ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಡೆತ್ ನೋಟ್ ಬರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ಈ ಅಧಿಕಾರಿಗಳ ಆತ್ಮಹತ್ಯೆಗೆ ನೇರವಾಗಿ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್, ಈಗ ನಿನ್ನೆ ತಾನೇ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಾಗೇಂದ್ರ ಅವರು, ಮುಖ್ಯವಾಗಿ ಮತ್ತೆ ಇದರಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ದದ್ದಲ್. ನಿನಗೆ ಕಳಕಳಿ ಇದ್ರೆ ನೀನು ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಆ ರಾಜೀನಾಮೆಯನ್ನ ಮುಖ್ಯಮಂತ್ರಿ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಪಡ್ಕೊಳ್ಬೇಕು. ಇಲ್ಲಾಂದ್ರೆ ನಾವು ಹೋರಾಟ ತೀವ್ರತರ ಆಗ್ತದಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾ ಜನತಾ ದಳದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮಹರ್ಷಿ ವಾಲ್ಮೀಕಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್, ತೆಲಂಗಾಣ ಉಸ್ತುವಾರಿ ಆಗಿರ್ತಕ್ಕಂಥ NS ಬೋಸರಾಜ್ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕಂತಕ್ಕಂಥ ಒಂದು ಮನವಿ ಪತ್ರವನ್ನ ರಾಜ್ಯಪಾಲರಿಗೆ ನಾವು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿವಶಂಕರ್ ವಕೀಲರು, ನರಸಿಂಹ ನಾಯಕ್, ನಾಗರಾಜ್, ರಾಮಕೃಷ್ಣ, ಅಂಪಯ್ಯ ನಾಯಕ್, ಲಕ್ಷ್ಮೀಪತಿ ಗಾಣದಾಳ್ ಉಪಸ್ಥಿತರಿದ್ದರು.